ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಡ್ರೀಮ್ ಡೀಲ್ ಕಂಪನಿಯು ಕರ್ನಾಟಕದ 31 ಜಿಲ್ಲೆಯಲ್ಲೂ ತಮ್ಮ ಕಚೇರಿಗಳನ್ನು ಸ್ಥಾಪನೆ ಮಾಡಿಕೊಂಡು ಕೆಲವು ಏಜೆಂಟರನ್ನು ಇಟ್ಟುಕೊಂಡು ರೈತ ಕೂಲಿ ಕಾರ್ಮಿಕರ ಹತ್ತಿರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. RBI ರೂಲ್ಸ್ ಪ್ರಕಾರ ಜನಸಾಮಾನ್ಯರಿಗೆ, ಬಡ ರೈತ ಕೂಲಿ ಕಾರ್ಮಿಕರಿಗೆ ಏನು ಆಸೆಗಳನ್ನು ಹುಟ್ಟಿಸಿ ನಿಮ್ಮ ಕನಸಿನ ಮನೆಯನ್ನು ಹೊಂದಿರಿ, ನೀವು ಕನಸಿನ ಕಾರನ್ನು ಹೊಂದಿರಿ, ನಿಮ್ಮ ಕನಸಿನ ಫೋನನ್ನು ಹೊಂದಿರಿ, ಬರೀ 1,000 ರೂಪಾಯಿ ಅಷ್ಟೇ, ಪ್ರತಿ ತಿಂಗಳು ಡ್ರಾ ಇರ್ತದೆ ಅಂಥೇಳಿ ಸೆಲೆಬ್ರಿಟಿಗಳು, ಯಾವ ಸೆಲೆಬ್ರಿಟಿಗಳಂದರೆ ಅವರು ಬಿಗ್ ಬಾಸ್ ಅಂತೆ, ಅನುಶ್ರೀ ಅಂತೆ, ಮತ್ತಿತರ ಕೆಲವು ಬಿಗ್ ಬಾಸ್ ಅಂದರೆ ಕೆಲವು ಸೆಲೆಬ್ರಿಟಿಗಳನ್ನು ಇಟ್ಟುಕೊಂಡು ಪ್ರಚಾರ ಪಡಿಸಿ ಡ್ರೀಮ್ ಡೀಲ್ ಅಂಥೇಳಿ ತೋರಿಸಿ ಆ ಬಡ ರೈತ ಕೂಲಿ ಕಾರ್ಮಿಕರ ಬಾಯಿಗೆ ಮಣ್ಣಾಗ್ತಾ ಇದ್ದಾರೆ. ಇವತ್ತು ನಾವು ಬಡ ರೈತ ಕೂಲಿ ಕಾರ್ಮಿಕರು ಒಂದು ಯೋಚನೆ ಮಾಡಬೇಕು. ಯಾವ ಯೋಚನೆ ಒಬ್ಬ ಡೀಲ್ ಕಂಪನಿ ಏನು ಅವನು ಪ್ರಾರಂಭ ಮಾಡಿದ್ದಾನೆ, ಅವನು ಇವತ್ತು ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದಾರೆ. ಪ್ರತಿ ತಿಂಗಳು 1 ಕೋಟಿ ಜನಸಂಖ್ಯೆ ಹತ್ರ 1,000 ರೂಪಾಯಿ ಅವನು ಹಣವನ್ನು 1,000 ರೂಪಾಯಿ ಪ್ರಕಾರ ಅವನು ವಸೂಲಿ ಮಾಡಿದರೆ ಎಷ್ಟು ಹಣ ಬರ್ತದೆ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ. ಅವನು ಕೊಡೋದು ತಿಂಗಳಿಗೆ ಒಂದೇ ಡ್ರಾ ಕೊಟ್ಟಾಗ ಒಬ್ಬರಿಗೆ ಪ್ರೈಜ್ ಕೊಡ್ತಾನೆ, ಇನ್ನು 99 ಜನಕ್ಕೆ ನಿಮಗೆ ಹಣ ವಾಪಸ್ ಕೊಡ್ತೀವಿ ಇಷ್ಟು ವರ್ಷ ಕಟ್ಟಿದ ಮೇಲೆ ಅಂತ ಹೇಳ್ತಾನೆ. ಇದರ ವಿರುದ್ಧ ಏನು ಸಾಮಾಜಿಕ ಹೋರಾಟಗಾರರು ಮತ್ತು ವಕೀಲರಾದಂತಹ ಪುಟ್ಟೇಗೌಡರು ರಾಮನಗರದಲ್ಲಿ ಬೃಹತ್ತಾದ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋದರು, ಏನೋ ಭ್ರಷ್ಟಾಚಾರ ಆರೋಪ ಮಾಡಿದ್ರು. ನಾವು ಅದನ್ನ ಬಗ್ಗೆ ತನಗೆ ಟೀಕೆ ಮಾಡ್ತಾ ಇಲ್ಲ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಬಹುಮಾನ ಆಸೆ ಹುಟ್ಟಿಸ್ಬೇಕಾದ್ರೆ ಯಾವ ಕಾನೂನಲ್ಲಿದೆ? ಇವತ್ತು RBIಯಿಂದ ನೀವು ಪರವಾನಗಿ ತೊಗೊಂಡಿದ್ದೀರಾ, ಹಣ ವಸೂಲಿ ಮಾಡೋಕ್ಕೂ ತೊಗೋಬೇಕು, ಬಹುಮಾನ ಕೊಡೋದಕ್ಕಲ್ಲೂ ತೊಗೋಬೇಕು, ಎಲ್ಲದರಲ್ಲೂ ತೊಗೊಂಡು ಆಯಾ ಅಂದರೆ ಜಿಲ್ಲಾಡಳಿತ ಮತ್ತು ARDR ಇರ್ತಾರೆ, ಅವರಿಂದನೂ ಪರವಾನಗಿ ತೊಗೊಂಡು ನೀವು ತಿಂಗಳಿಗೆ ಎಷ್ಟು ಹಣ ವಸೂಲಿ ಮಾಡ್ತೀರಾ, ಎಷ್ಟು ಬಹುಮಾನಗಳು ಕೊಡ್ತೀರಾ, ಏನು ಬಡವರಿಗೆ ಅನುಕೂಲ ಆಗ್ತಾಯಿದೆ ಅಂತೇಳಿ ಇದು ಮಾಡಬೇಕು. ನಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು AAR ಸಹಕಾರ ಸಂಘದ AR ಮತ್ತು DR ಅವರಿಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ನಾವು ಕೇಳ್ತಾ ಇದ್ದಂದರೆ ಈ ಹಿಂದೆನೇ ಬಂದಿದ್ದು ಕ್ವಾಂಟಮ್ ಅಂತೆ, ಅದಂತೆ ಇದಂತೆ ಬಂದು ಸಾವಿರಾರು ಕೋಟಿ ಬಡವರ ಹಣವನ್ನು ತಿಂದು ನೀರು ಕುಡಿದು ಅವ್ರಿಗೆ ಇದೇ ಆಸೆ ಹುಟ್ಟಿಸಿದ್ದು. ನಿಮ್ಮ ಕನಸಿನ ಮನೆ ಕಟ್ಟಲು ನಮ್ಮ ಒಂದು ಲೇಔಟಲ್ಲಿ ಸೈಟನ್ನು ಖರೀದಿ ಮಾಡಿ ಗ್ರಹದ ಮುಖಾಂತರ ನಿಮ್ಮಲ್ಲಿ ಡ್ರೀಮ್ ಡೀಲ್ ಕಂಪನಿ ಸ್ಥಾಪನೆ ಮಾಡಿರುವಂತಹ MD ಅವರೇ ಮತ್ತು ಅವರ ಕೆಲ ಹಂತದಲ್ಲಿ ಕೆಲಸ ಮಾಡಿರುವ ಎಲ್ಲ ಮ್ಯಾನೇಜರ್ಗಳೇ, ಅಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರೇ, ನಾವು ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಿಮ್ಮ MD ಅವರು ಸ್ಥಾಪನೆ ಮಾಡಿರುವಂತಹ ಡ್ರೀಮ್ ಡೀಲ್ಲು ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಬೇಕಾಗಿರೋದೇನು, ಬಡ ರೈತ ಕೂಲಿಕರ ಬಗ್ಗೆ ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ ಮತ್ತು ಕೃಷಿ, ಈ 3 ಉಳಿವಿಗಾಗಿ ನೀವು ಡ್ರೀಮ್ ಡೀಲ್ ಮಾಡಿ. ಅದನ್ನು ಬಿಟ್ಟು ಐಫೋನ್ ಕೊಡ್ತೀನಿ, ಸೈಟ್ ಕೊಡ್ತೀನಿ, ಕಾರ್ ಕೊಡ್ತೀನಿ, ರೇಷ್ಮೆ ಸೀರೆ ಕೊಡ್ತೀನಿ ಅಂತೇಳಿ ಜನಸಾಮಾನ್ಯರನ್ನು ಯಾಮಾರಿಸುವಂತಹ ಈ ಒಂದು ಡ್ರೀಮ್ ಡೀಲ್ ಕಂಪನಿಯ ಪರವಾನಗಿ ಪರವಾನಗಿ ಪಡೆದರೆ ಅವರು ಸೆಲೆಬ್ರಿಟಿಗಳನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು? ಸೆಲೆಬ್ರಿಟಿಗಳು ಆಯ್ಕೆ ಮಾಡಿಕೊಂಡು ನೀವು ಹಣನ ಯಾಕೆ ವಸೂಲಿ ಮಾಡ್ತಾ ಇದ್ದೀರಾ? ಇದು ಸಾರ್ವಜನಿಕವಾಗಿ ಉತ್ತರ ಆಗಬೇಕು. ಅಲ್ಲಿ ನಡೆಸ್ತಾ ಇದ್ದೀವಿ, ಇಲ್ಲಿ ನಡೆಸ್ತಾ ಇದ್ದೀವಿ ಅಂತೇಳಿ 1,000 ರೂಪಾಯಿ ಲೆಕ್ಕ ಮಾಡಿದರೆ ಇವತ್ತು ಆ ಡ್ರೀಮ್ ಡೀಲ್ ಕಂಪನಿಯವನು 400-500 ಕೋಟಿ ಆಸ್ತಿ ಮಾಡಿದ್ದಾನೆ. ಅವನದೇ ಆದ ಪ್ರೊಡಕ್ಷನ್ ಮಾಡಿಕೊಂಡು ಅವನದೇ ಅದನ್ನು ಸೇಲ್ ಮಾಡೋದಕ್ಕೆ ಅದನ್ನು ಮಾಡ್ತಾ ಇದ್ದಾನೆ. ಆದರೆ ಬಡವರಿಗೆ ಅನುಕೂಲ ಆಗೋದು ಯಾವುದೂ ಇಲ್ಲ. ಇವತ್ತು ಕೂಲಿ ಮಾಡೋನು ಏನು, ನಾನು ಇವತ್ತು ಫ್ರಿಡ್ಜ್ ತೆಗಿಬೇಕಂದ್ರೆ 20,000 ಕೊಟ್ಟು ಫ್ರಿಡ್ಜ್ ತಗೊಳ್ಳೋ ಕೆಪಾಸಿಟಿ ಇದೆ, ಇಲ್ಲ ಅಂತೇಳಿಲ್ಲ. ಆದರೆ RBI ರೂಲ್ಸನ್ನು ಉಲ್ಲಂಘನೆ ಮಾಡಿ ಮತ್ತು ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಿ ಬಡ ರೈತ ಕೂಲಿ ಕಾರ್ಮಿಕರ ಹತ್ರ 1,000 ರೂಪಾಯಿ ವಸೂಲಿ ಮಾಡುವ ಮುಖಾಂತರ ಹಗಲು ದರೋಡೆಗೆ ಮುಂದಾಗಿರುವ ಡ್ರೀಮ್ ಡೀಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇಲ್ಲವಾದರೆ ಬಡವರು ಮುಂದೆ ದಿನಗಳಲ್ಲಿ, ಯಾಕಂದರೆ ಬೀದಿಗೆ ಬೀಳುವಂಥ ಯಾವುದೇ ಒಂದು ಇದಿಲ್ಲ. ಅದಕ್ಕೋಸ್ಕರ ಈ ಡ್ರೀಮ್ ಡೀಲ್ ಕಂಪನಿ ಅದರ ಮೂಲ ಏನು, ಯಾವ ರೀತಿ ಹಣ ವಸೂಲಿ ಮಾಡ್ತಾರೆ, ಆಸೆ ಆಕಾಂಕ್ಷೆ ಯಾಕೆ ಹುಟ್ಟಿಸ್ತಾ ಇದ್ದಾರೆ, ಬಡವರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲ, ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಒಂದು ತಂಡ ರಚನೆ ಮಾಡಬೇಕು. ರಾಮನಗರದಲ್ಲಿ ಪುಟ್ಟೇಗೌಡರ ಮೇಲೆ ಈ ಒಂದು ಡ್ರೀಮ್ ಡೀಲ್ ಕಂಪನಿಯ ಅಲ್ಲಿನ ಕಾರ್ಮಿಕರು ಕೆಲವರನ್ನು ಎತ್ತಿ ಕಟ್ಟಿ ಅದು ಅಲ್ಲೇ ನಡೆದು ನಮ್ಮ ರೈತ ಸಂಘದ ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಯಾಕೆ ಖಂಡನೆ ಮಾಡ್ತಾ ಇದ್ದೀವಿ ಅಂದರೆ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಲಿ ಬದ್ಧತೆ ಇರುವವನು ಇದನ್ನು ಕೇಳುವಂಥ ಹಕ್ಕಿದೆ.
ನಾಳೆ ಬೆಳಗ್ಗೆ ನೀವು ಕಂಪ್ನಿ ಮುಚ್ಕೊಂಡು ಹೋದಾಗ ಇಲ್ಲಿ ಏಜೆಂಟಿಗೆ ಯಾರೂ ಬರಲ್ಲ. ಸ್ವಾಮಿ ನಾವೇನು ಸ್ವಾಮಿ ಮಾಡೋದಂತ ತಲೆ ಮೇಲೆ ಕೈ ಇಟ್ಕೊಂತೀರಾ, ಅವಾಗ ಯಾರ ಹತ್ರಕ್ಕೆ ಹೋಗಬೇಕು? ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ರಾಮನಗರದಲ್ಲಿ ಆಗದಂತಹ ಈ ಪುಟ್ಟೇಗೌಡರ ಅಲ್ಲೇ ನಾವು ಖಂಡಿಸುತ್ತಾ ಅದಕ್ಕೆ ಅವರಿಗೆ ನ್ಯಾಯ ಕೊಡಿಸಬೇಕು. ಡ್ರೀಮ್ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಿ 1000 ರೂಪಾಯಿ ಹೆಸರಿನಲ್ಲಿ ಪ್ರತಿ ತಿಂಗಳು ಕೋಟಿ ಲೂಟಿ ಮಾಡುತ್ತಿರೋದಕ್ಕೆ ಕಡಿವಾಣ ಹಾಕಿ ಬಡ ರೈತ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು. ಅವರು ಡ್ರೀಮ್ ಡೀಲ್ ಅನ್ನೋ ಕಂಪನಿಯಿಂದ ಬಡವರಿಗೇನು ಅನುಕೂಲ ಮಾಡಿಕೊಟ್ಟಿದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ನೀಡಿಲ್ಲ ಅಂತೇಳಿ ರೈತ ಸಂಘದಿಂದ ಆ ಡ್ರೀಮ್ ಡೀಲ್ ಕಂಪನಿಯ ಮಾಲೀಕರಿಗೂ ಮತ್ತು ಸರ್ಕಾರಕ್ಕೂ ಮನವಿ ಮಾಡ್ತಾಯಿದ್ದೆ.